ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೊಂದು ಮತ್ತೊಂದು ವಿಡಿಯೋ ತೊಗೊಬಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಹೌ ಟು ಫೈಂಡ್ ನ್ಯೂ ಪೀಪಲ್. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಪೇಯ್ನ್ ವಿಷಯ ಏನಂದರೆ, ಸರ್ ಜನ ಸಿಗ್ತಾ ಇಲ್ಲ. ಪೇಯ್ನ್ ಪಾಯಿಂಟ್ ಅದು. ಓಕೆ, ಸೊ ಅದ್ರ ಬಗ್ಗೆ ಒಂದು ಯಾವ ರೀತಿ ನೀವು ಹೊಸ ವ್ಯಕ್ತಿಗಳನ್ನ ಹುಡುಕ್ಬೋದು, ಈ ಒಂದು ಪ್ರಾಬ್ಲಮ್ನ ಹೆಂಗೆ ಸೊಲ್ಯೂಷನ್ ಮಾಡ್ಕೊಬೋದು ಅಂತ ಒಂದು ವಿಡಿಯೋ ತೊಗೊಬಂದಿದ್ದೀನಿ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿಸ್ ವಿಡಿಯೋ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಜೊತೆಗೆ ಆದಷ್ಟು ಶೇರ್ ಮಾಡಿ, ಸೊ ದಟ್ ನಿಮಗೆ ಒಂದು ಅದ್ಭುತವಾದ ಒಂದು ಕಂಟೆಂಟ್ ನಿಮಗೆ ಮತ್ತು ನಿಮ್ಮ ಟೀಮಿಗೆ ಸಿಗ್ತಾ ಹೋಗುತ್ತೆ. ಅದಲ್ಲದೆ ನನ್ನೊಂದು ಫೇಸ್ಬುಕ್ ಕಮ್ಯುನಿಟಿ ಇದೆ, ಅದಕ್ಕೆ ಫ್ರೀ ಜಾಯ್ನಿಂಗ್ ಇದೆ. ಆ ಕಮ್ಯುನಿಟಿಗೆ ಲಿಂಕನ್ನು ಸಹ ಹಾಕಿರ್ತೀನಿ. ಆ ಮುಖಾಂತರ ಫ್ರೀ ಫೇಸ್ಬುಕ್ ಕಮ್ಯುನಿಟಿಗೂ ಮೆಂಬರ್ ಆಗ್ಬೋದು. ಓಕೆ, ಸೊ ವಿಷಯಕ್ಕೆ ಬರೋಣ. ಸೊ ಸಿಂಪಲ್ ಆಗಿದೆ ವಿಷಯ. ಏನಪ್ಪ ಅಂದರೆ ಕಾಂಪ್ಲೆಕ್ಸ್ ಆಗಿದೆ. ಸಿಂಪಲ್ ಅಲ್ಲ, ನಿಮಗೆ ಕಾಂಪ್ಲೆಕ್ಸ್ ಆಗಿದೆ. ಅದು ಸಿಂಪಲ್ಲಾಗಿ ನೀವು ಸಾಲ್ವ್ ಮಾಡ್ಕೊಬೋದು. ಈ ಒಂದು ಬಿಸ್ನೆಸ್ಸಿಗೆ ಬಂದು ತುಂಬ ಜನ ಸ್ಟ್ರಗಲ್ ಮಾಡ್ತಿರ್ತಾರೆ. ಸರ್ ನನಗೆ ಹೊಸ ವ್ಯಕ್ತಿಗಳೇ ಸಿಗ್ತಾಯಿಲ್ಲ ಸರ್. ಆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗಳೆಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಅವರ ಲೀಸ್ಟ್ ಎಲ್ಲ ನಾವು ಟಚ್ ಮಾಡಾಯಿತು, ಅವ್ರು ಯಾರು ಜಾಯ್ನ್ ಆಗಲಿಲ್ಲ. ಮತ್ತು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಯಾರನ್ನೂ ನಾನು ಟಚ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಆ ಲೀಸ್ಟೆಲ್ಲ ನಾನು ಮುಟ್ಟಾಯಿತು. ಎರಡನೇದು ಕೋಲ್ಡ್ ಕಾಲ್ಸ್ ಮಾಡೋಕ್ಕೆ, ಅಂದರೆ ಅಪರಿಚಿತರನ್ನು ಪರಿಚಿತನಾಗಿ ಮಾಡ್ಕೊಳೋದಕ್ಕೆ ನನಗೆ ತುಂಬ ಹಾಕ್ಫರ್ಡ್ ಫೀಲಿಂಗ್ ಆಗುತ್ತೆ. ನನಗೆ ಒಂಥರ ಎಸಿಟೇಷನ್ ಆಗುತ್ತೆ ಸರ್, ಹಿಂಜರಿಕೆ ಬರುತ್ತೆ. ನನಗೆ ಒಂಥರ ಏನಂತ ಬ್ಯಾಡ್ ಫೀಲಿಂಗ್ ಆಗುತ್ತೆ. ಹೇಗೆ ಒಂದು ಅಪರಿಚಿತರನ್ನ ಮಾತಾಡ್ಸೋದು, ಅವ್ರನ್ನ ಹೇಗೆ ಒಂದು ಈ ಒಂದು ಸಿಸ್ಟಮ್ ಒಳಗೆ ಕರ್ಕೊಂಬರೋದು, ಇದು ರಿಯಲ್ ಪೇನ್ ಆಫ್ ಎ ನೆಟ್ವರ್ಕ್ ಮಾರ್ಕೆಟರ್. ಎಲ್ರಿಗೂ ತುಂಬ ಆಸೆ ಇದೆ. ಈ ಇಂಡಸ್ಟ್ರಿ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರೂ ಎಕ್ಸ್ಟ್ರಾಡಿನರಿ ಇನ್ಕಮ್ ಮಾಡ್ಬೋದು ಈ ಸಿಸ್ಟಮ್ ಒಳಗಡೆ. ಈ ಸಿಸ್ಟಮ್ ತುಂಬ ಈಸಿಯಾಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಮಾಡಿಕೊಡೋದ್ರಿಂದ ಈ ಒಂದು ಸಿಸ್ಟಮ್ನ ತುಂಬ ಜನ ಇಷ್ಟಪಟ್ಟು ಬರ್ತಾರೆ. ಆದರೆ ಈ ಒಂದು ಸಿಸ್ಟಮಲ್ಲಿ ಸ್ಕಿಲ್ಫುಲ್ ಆಗದೇನೆ ಈ ಸಿಸ್ಟಮಿಂದ ಕ್ವಿಟ್ ಆಗ್ತಾರೆ. ಅದರಲ್ಲೂ ಅವ್ರಿಗೆ ಬರೋ ಮೇಜರ್ ಅಬ್ಜೆಕ್ಷನ್ ಅಂದರೆ, ನಮಗೆ ಜನ ಸಿಗ್ತಾ ಇಲ್ಲ. ನೀವು ಹೇಳ್ದಂಗೆ ಲೀಸ್ಟ್ ಮಾಡಾಯಿತು, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಲೀಸ್ಟ್ ಮಾಡಾಯಿತು. ಅವ್ರಿಗೆ ಆಲ್ರೆಡಿ ಹೋಗಿ ಹೇಳಿದ್ರೆ ಇದೆಲ್ಲ ಗೊತ್ತಿದೆ, ಇದು ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಪರಿಚಿತರನ್ನ ಮಾತಾಡ್ಸೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ಇದು ಅವರ ರಿಯಲ್ ಅಬ್ಜೆಕ್ಷನ್. ಎಸ್ ಸರ್ನು. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ಅಂದರೆ ವೆರಿ ಸಿಂಪಲ್. ಇದು ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು, ಇದು ಅವರ ಸ್ಕಿಲ್ಗಿಂತ ಜಾಸ್ತಿ ಮೈಂಡ್ಸೆಟ್ ಇಶ್ಯೂಸ್. ಇದು ಯಾವ ಒಂದು ಪ್ರಾಬ್ಲಮಲ್ಲಿ ಬರುತ್ತೆ ಅಂದರೆ ಮೈಂಡ್ಸೆಟ್ ಪ್ರಾಬ್ಲಮಲ್ಲಿರುತ್ತೆ. ಸೊ ಆದ್ದರಿಂದ ನಾವು ಆ್ಯಸ್ ಎ ಲೀಡರ್ ಆಫ್ ದಿ ಟೀಮ್, ಆರ್ಗನೈಸೇಷನ್ನ ಲೀಡರ್ ಆದವರು, ನೀವು ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂದರೆ ನೀವು ಮಾಡಬೇಕಾದ ಒಂದು ಮೈಂಡ್ಸೆಟ್ ಇಶ್ಯೂಸ್ ಇದೆ. ಅದಕ್ಕೆ ನೀವು ಅವರಿಗೆ ಈ ಒಂದು ಅಬ್ಜೆಕ್ಷನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಕಲ್ತ್ಕೊಬೇಕಾಗತ್ತೆ, ಒಂದನೇದು. ಎರಡನೇದು ಏನಪ್ಪ ಅಂದರೆ, ಈ ಮೈಂಡ್ಸೆಟ್ಟಲ್ಲಿ ಅವ್ರದ್ದು ಏನು ಇಶ್ಯೂಸ್ ಇದೆ, ರಿಯಲ್ ಪ್ರಾಬ್ಲಮ್ ಅಂದರೆ ಫಸ್ಟ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡೋಣ. ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಲೀಸ್ಟ್ ಎಕ್ಸಾಸ್ಟ್ ಆಗಿದೆ, ಅಂದರೆ ಆಲ್ರೆಡಿ ಎಲ್ಲ ಟಚ್ ಮಾಡಾಗಿದ್ದೀನಿ, ಯಾರೂ ಇಲ್ಲ ಅಂತ. ಎಸ್, 100% ಅವ್ರು ಹೇಳ್ತಾರೆ ಸರಿ ಇರುತ್ತೆ. ಅದಕ್ಕೆ ನೀವು ತಾಳ್ಮೆಯಿಂದ ಅವರಿಗೆ ಆನ್ಸರ್ ಕೊಡಬೇಕಾಗತ್ತೆ. ಹೌದು, ಫ್ರೆಂಡ್ಸು ಫ್ಯಾಮಿಲಿ ಲೀಸ್ಟ್ ಎಕ್ಸಾಸ್ಟ್ ಆಗಿದೆ. ಆದರೂ ನಿಮಗೆ ಒಂದು ಕೇಳ್ತೀನಿ, ನನ್ನ ಮುಂದೆ ಕೂತ್ಕೊಳ್ಳಿ. ಎಲ್ಲ ನಿಮ್ಮ ಫ್ರೆಂಡ್ಸ್ ಹೆಸರು ಬರ್ದಾಗಿದೆಯಾ? ಫ್ಯಾಮಿಲಿ ಹೆಸರು ಬರ್ದಾಗಿದಾ? ನೀವು ಏನು ಮಾಡಿರ್ತೀರಾ ಅಂದರೆ ಪ್ರೀ ಜಡ್ಜ್ ಮಾಡಿರ್ತೀರಾ. ಇವರು ಈ ಬಿಸ್ನೆಸ್ಸಿಗೆ ಬರ್ತಾರೆ, ಇವರು ಈ ಬಿಸ್ನೆಸ್ಸಿಗೆ ಬರಲ್ಲ. ನನ್ನ ಈ ಸ್ನೇಹಿತೆಗೆ, ಈ ಒಂದು ಬಿಸ್ನೆಸ್ ಸ್ನೇಹಿತನಿಗೆ ಅಥವಾ ಸ್ನೇಹಿತೆಗೆ ಈ ವ್ಯಾಪಾರದ ಅಗತ್ಯ ಇಲ್ಲ, ಆದ್ದರಿಂದ ನಾನು ಬಿಸ್ನೆಸ್ಗೆ ಇವ್ರನ್ನ ಅಪ್ರೋಚ್ ಮಾಡೋದಿಲ್ಲ. ಇವರಿಗೆ ಅಗತ್ಯ ಇದೆ, ಇವ್ರಿಗೆ ಅಪ್ರೋಚ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿಲಿ ಏನು ಅಂದ್ಕೊಂಡ್ಬಿಡ್ತಾರೋ, ನಮ್ಮ ಸಿಸ್ಟರಿಗೆ ಹೇಳೋದಿಲ್ಲ, ನಮ್ಮ ಕ್ಲೋಸ್ಡ್ ಫ್ಯಾಮಿಲಿಗೆ ಹೇಳಲ್ಲ, ದೂರದ ಫ್ಯಾಮಿಲಿಯವ್ರಿಗೆ ಹೇಳ್ತೀನಿ. ಈ ರೀತಿ ಪ್ರೀ ಜಡ್ಜ್ ಮಾಡಿಬಿಟ್ಟು ಲೀಸ್ಟ್ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಪ್ರೀ ಜಡ್ಜ್ಮೆಂಟ್ ಲೀಸ್ಟ್ ಮಾಡ್ಬೇಕಾದ್ರೆ ಏನಾಗಿರುತ್ತೆ, ಪ್ರೀ ಜಡ್ಜ್ಮೆಂಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅವರು ಆ್ಯಸ್ ಎ ಲೀಡರ್ ಆಫ್ ದಿ ಟೀಮ್ ನೀವು ಹೇಳಬೇಕು, ಪ್ರೀ ಜಡ್ಜ್ ಮಾಡಬೇಡಿ. ಫ್ರೆಂಡ್ಸ್ ಅಂದರೆ ಎಲ್ಲ ಫ್ರೆಂಡ್ಸ್, ಅದು ಲೋ ಇನ್ಕಮ್ ಗ್ರೂಪ್ ಇರ್ಬೋದು, ಹೈ ಇನ್ಕಮ್ ಗ್ರೂಪ್ ಇರ್ಬೋದು, ಮಿಡಲ್ ಇನ್ಕಮ್ ಗ್ರೂಪ್ ಇರ್ಬೋದು, ಯಾವ ಫ್ರೆಂಡ್ಸ್ ಯಾರು ಆಗಿರಲಿ ಅವರ ಲೀಸ್ಟನ್ನು ನೀವು ಮಾಡಿ. ನಾವೇನು ಮಾಡ್ತೀವಿ, ಯಾವಾಗಲೂ ನಾವು ಯಾವ ರೀತಿ ವ್ಯಕ್ತಿಗಳನ್ನ ಅಪ್ರೋಚ್ ಮಾಡ್ತೀವಿ ಅಂತ, ನಮಗಿಂತ ಇನ್ಕಮ್ ಕಡಿಮೆ ಇರೋ ವ್ಯಕ್ತಿಗಳನ್ನೇ ನಾವು ಅಪ್ರೋಚ್ ಮಾಡೋದು. ಈಸಿ ಆಕ್ಸೆಸಬಲ್ ಇರ್ತಾರೆ ಮತ್ತು ಅವ್ರಿಗೆ ಇದು ಅಗತ್ಯ ಇದೆ ಅಂತ ನಾವೇ ಪ್ರೀ ಜಡ್ಜ್ ಮಾಡಿರ್ತೀವಿ. ಈಸಿ ಆಕ್ಸೆಸಬಿಲಿಟಿ ಒಂದು, ಮತ್ತು ಅವರಿಗೆ ಈ ಒಂದು ವ್ಯಾಪಾರದ ಅವಶ್ಯಕತೆ ಇರುತ್ತೆ ಅಂತ ನಾವೇ ಪ್ರೀ ಜಡ್ಜ್ ಮಾಡಿಬಿಟ್ಟಿರ್ತೀವಿ. ಸೊ ಆದ್ದರಿಂದ ಇದು ತಪ್ಪು.
ಇನ್ಕಮ್ ಯಾವುದೇ ಇರಲಿ ಈ ಸಿಸ್ಟಮ್ನ ಅಗತ್ಯ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾರಿಗೆ ದುಡ್ಡು ಮಾಡಬೇಕೋ ದುಡ್ಡಿರೋರೇ ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ. ಸೊ ಆದ್ದರಿಂದ ಬರೀ ಲೋ ಇನ್ಕಮ್ ಪ್ರೊಫೈಲ್ ಇರೋರಿಗೆ ಮಾತ್ರ ನಾನು ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ಮೆಂಟಲ್ ಇಶ್ಯೂಸ್ ಇರುತ್ತೆ, ಅಂದರೆ ಮೈಂಡ್ ಸೆಟ್ ಇಶ್ಯೂಸ್ ಇರುತ್ತೆ. ಅದನ್ನು ಅವರ ಅಬ್ಜೆಕ್ಷನ್ನ ತಲೆಯಿಂದ ಕ್ಲಾರಿಟಿ ತೆಗೆದು ಹಾಕಬೇಕು. ಅಂದರೆ ಅವ್ರ ತಲೆಯಿಂದ ಕನ್ಫ್ಯೂಷನ್ನ ತೆಗೆದಾಕಬೇಕು, ಕ್ಲಾರಿಟಿ ಕೊಡಬೇಕು. ಇಲ್ಲ ಎವ್ರಿ ಒನ್ ನೀಡ್ಸ್ ದಿಸ್ ಸಿಸ್ಟಮ್, ಎವ್ರಿ ಒನ್ ನೀಡ್ ದಿಸ್ ಬಿಸ್ನೆಸ್ ಅನ್ನೋದನ್ನ ನೀವು ಅವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಓಕೆ, ಸೊ ಆ ಒಂದು ಫಸ್ಟು ಲೀಸ್ಟನ್ನ ಮತ್ತೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಇನ್ಕಮ್ ಗ್ರೂಪ್, ಇರ್ರೆಸ್ಪೆಕ್ಟಿವ್ ಆಫ್ ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಫ್ಯಾಮಿಲಿ ಗ್ರೂಪ್ಸ್, ಯಾವುದಾದ್ರು ಇರಲಿ, ಒಟ್ಟಿನಲ್ಲಿ ಫಸ್ಟು ಲೀಸ್ಟ್ ಮಾಡು. ಇಲ್ಲ ಯಾವುದೇ ಕಾರಣಕ್ಕೂ ಲೀಸ್ಟ್ ಎಕ್ಸಿಸ್ಟ್ ಆಗಲ್ಲ. ನಿನಗೆ ಬೇಕಾಗಿರೋ ಟೀಮು ಕೇವಲ ಒಂದು 2 ರಿಂದ 10 ಜನ ಮಾತ್ರ ನಿನಗೆ ಬೇಕಾಗಿರೋಂಥದ್ದು. ಅವರು ಇನ್ನುಳಿದವ್ರನ್ನ ಹುಡುಕ್ತಾರೆ ಈ ಸಿಸ್ಟಮ್ ಒಳಗಡೆ. ಸೊ ಆದ್ದರಿಂದ ಈ ಒಂದು ವ್ಯಾಪಾರದೊಳಗಡೆ ಬರೋದಕ್ಕೆ ನಿನಗೆ ಸಾವಿರಾರು ಜನರು ನೀನು ಡೈರೆಕ್ಟಾಗಿ ತರೋಂಥ ಅಗತ್ಯ ಇಲ್ಲ. ನೀನು ಕೇವಲ 2 ರಿಂದ 10 ಜನ ವ್ಯಕ್ತಿಗಳನ್ನ ತಗೊಬಂದರೆ ಸಾಕು, ಅವರು ಇನ್ನು ಉಳಿದಂಥ ಕೆಲಸನ ಮಾಡ್ತಾರೆ. ಆದ್ದರಿಂದ ಸೊ ನೀನು ಎಲ್ಲೋ ಮಾಡಿದ್ಯಾ ಲೀಸ್ಟ್ ಮಾಡೋದ್ರಲ್ಲಿ, ಪ್ರೀ ಜಡ್ಜ್ ಮಾಡಿದ್ಯಾ ನೋಡೋಣ. ನಿನ್ನ ಕ್ಲೋಸ್ಡ್ ಗ್ರೂಪನ್ನ, ನಿನ್ನ ಹಾರ್ಟ್ ಪ್ರಾಸ್ಪೆಕ್ಟ್ ಲೀಸ್ಟನ್ನ ಫಸ್ಟ್ ಬರಿ ಅಂತ ಹೇಳಿ ನೀವು ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡಿ. ಇಲ್ಲ ಸರ್ ಆಲ್ರೆಡಿ ನಾನು ಅವ್ರನ್ನೂ ಬರೆದಾಗಿದೆ, ಬಟ್ ಅವರೆಲ್ಲರೂ ನೋ ಅಂತ ಹೇಳಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಹೇಳ್ತಾರೆ. ಆವಾಗ ನೀವು 2ನೇ ಅಬ್ಜೆಕ್ಷನ್ನ, ಇಲ್ಲ ಎಲ್ಲರೂ ಬರೆದಿದ್ದಾರೆ ಅಂದರೆ ಇಲ್ಲಿ ನಿನ್ನ ಇನ್ವಿಟೇಷನಲ್ಲಿ ರಾಂಗ್ ಆಗಿದೆ, ನಿನಗೆ ಅವರಿಗೆ ಇನ್ವೈಟ್ ಮಾಡೋಕ್ಕೆ ಗೊತ್ತಾಗಿಲ್ಲ, ಅಪ್ರೋಚಿಂಗಲ್ಲಿ ತಪ್ಪು ಮಾಡಿದೆಯಾ, ಆದ್ದರಿಂದ ಅವರು ನಿನಗೆ ನೋ ಅಂತ ಹೇಳಿರ್ತಾರೆ. ಯಾಕಂದರೆ ಈ ನೆಟ್ವರ್ಕ್ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ, ಒಂದು 2 ರೀತಿ ಆಫರ್ ಕೊಡುತ್ತೆ. ಒಂದು ಪ್ರಾಡಕ್ಟ್ ಆಪರ್ಚುನಿಟಿನ, ಬೆನಿಫಿಟ್ನ ಜನಕ್ಕೆ ಕೊಡ್ತಾ ಇರುತ್ತೆ, ಇನ್ನೊಂದು ಬಿಸ್ನೆಸ್ ಆಪರ್ಚುನಿಟಿನ ಜನಕ್ಕೆ ಕೊಡ್ತಾ ಇರುತ್ತೆ. ಅವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿ ಬೇಡ ಅಂದರೂ ಪ್ರಾಡಕ್ಟ್ ಅಂತೂ ಬೇಕೇ ಬೇಕಾಗಿರುತ್ತೆ. ಯಾವುದಾರ ಕಂಪ್ನಿ ಆಗಲಿ, ಇರ್ರೆಸ್ಪೆಕ್ಟಿವ್ ಆಗಲಿ, ಕಂಪ್ನಿಗಳ ಪ್ರಾಡಕ್ಟ್ ಅಂತೂ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುತ್ತೆ. ಆದರೆ ನಿಮಗೆ ಅಪ್ರೋಚ್ ಮಾಡೋದ್ರಲ್ಲಿ ಎಡವಿರ್ತೀಯ, ಅಪ್ರೋಚಿಂಗ್ ಸ್ಟೈಲ್ ಸರಿ ಮಾಡ್ಕೊಬೇಕು ಅಂತ ಹೇಳಿ ಅದ್ರ ಬಗ್ಗೆ ನೀವು ಅವ್ರಿಗೆ ನಾಲೆಡ್ಜ್ ತಿಳಿಸ್ಕೊಡ್ಬೇಕಾಗತ್ತೆ, ಅಪ್ರೋಚಿಂಗ್ ಹೆಂಗೆ ಮಾಡಬೇಕು ಅಂತ. ಮತ್ತೆ ಅವ್ರ ಹತ್ರ ಕೂತಿ ಅಪ್ರೋಚ್ ಮಾಡೋದು ಹೇಗೆ, ಯಾವ ರೀತಿ ಅವ್ರನ್ನ ಮಾತಾಡ್ಸೋದು, ಅವರನ್ನು ಹೇಗೆ ಇನ್ವೈಟ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಅವರಿಗೆ ಜ್ಞಾನ ಕೊಡಬೇಕಾಗತ್ತೆ. ಈ ರೀತಿ ಅವರಿಗೆ ಮತ್ತೊಮ್ಮೆ ಅವರ ಲೀಸ್ಟನ್ನು ಮತ್ತೆ ರೀಲೀಸ್ಟ್ ಮಾಡಿಸಿ ರೀವರ್ಕ್ ಮಾಡೋ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಓಕೆ, ಇದು ಮೊದಲನೇ ಸೊಲ್ಯೂಷನ್. ಆದರೆ ಯಾವ ರೀತಿ ಹೊಸ ವ್ಯಕ್ತಿಗಳನ್ನ ಹುಡ್ಕೋದು ಅಂದರೆ, 2ನೇ ಸೊಲ್ಯೂಷನ್ ಏನು, 2ನೇ ಪ್ರಾಬ್ಲಮ್ ಅಬ್ಜೆಕ್ಷನ್ ಏನಿದೆ, ಕೋಲ್ಡ್ ಕಾಲಿಂಗ್ ಅಂದರೆ ಅಪರಿಚಿತರನ್ನು ಮಾತಾಡಿಸೋದು ನನ್ನ ಕೈಯಲ್ಲಿ ತುಂಬ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ನನಗೆ ಹಾಕ್ವರ್ಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿಗಳಿಗೆ ನೀವೇನು ಹೇಳಬೇಕು, ಮತ್ತೊಮ್ಮೆ ಅದು ಮೆಂಟಲ್ ಇಶ್ಯೂಸು. ಅವ್ರಿಗೆ ಹೇಳಬೇಕು, ನೀನು ಬಂದಿರೋಂಥದ್ದು ಪ್ರೊಫೆಷನ್, ಇಟ್ಸ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನ್. ನೆಟ್ವರ್ಕಿಂಗ್ ಈಸ್ ಅವರ್ ಮೇನ್ ಅಜೆಂಡಾ. ನೆಟ್ವರ್ಕಿಂಗ್ ಮಾಡೋದನ್ನೇ ನೀನು ಹಾಕ್ವರ್ಡ್ ಫೀಲಿಂಗ್ ಅಂದರೆ ಈ ಪ್ರೊಫೆಷನಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಪ್ರೊಫೆಷನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೆಟ್ವರ್ಕಿಂಗ್ ಮಾಡೋದನ್ನೇ ಕಲಿಬೇಕು. ನೋಡಿ, ಬಿಸ್ನೆಸ್ ಪೀಪಲ್ನ ಮೇನ್ ಯಾವ ರೀತಿ ಗ್ರೋತ್ ಆಗ್ತಾ ಇದ್ದಾರೆ ಅಂದರೆ ನೆಟ್ವರ್ಕಿಂಗ್ ಮಾಡ್ತಾರೆ ಬಿಸ್ನೆಸ್ ಪೀಪಲ್ಗಳು. ಈಗ ಒಂದು ಉದಾಹರಣೆ ನೋಡಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಇಂಡಿಯಾದಲ್ಲಿ ನಡೀತಾ ಇದೆ. ಪ್ರಪಂಚದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ದೈತ್ಯ ಶಕ್ತಿಗಳು ಇಂಡಿಯಾಕ್ಕೆ ಬಂದಿದ್ದಾರೆ, ಹೌದು ಅಲ್ವೋ? ಭಾರತ ದೇಶದ ಟೆಕ್ಕಿಗಳಾಗಿರ್ಬೋದು, ಇನ್ಫ್ಲುಯೆನ್ಸರ್ಗಳಾಗಿರ್ಬೋದು, ಟೆಕ್ ಇನ್ಫ್ಲುಯೆನ್ಸ್ ಆಗಿರ್ಬೋದು, ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯಾವ ರೀತಿ ಬಳಸ್ಕೊಂಡು ಗ್ರೋತ್ ಆಗೋದ್ರ ಬಗ್ಗೆ ಅಲ್ಲಿ ಒಂದು ಸಭೆ ನಡೀತಿದೆ, ಸಮ್ಮಿಟ್ ನಡೀತಿದೆ. ಅಲ್ಲಿ ನೆಟ್ವರ್ಕಿಂಗ್ ನಡೀತಿದೆ, ಬೇರೆ ಬೇರೆ ದೇಶದಿಂದ ಬಂದಿರೋರ ಜೊತೆ ಈ ಕೊಲಾಬ್ರೇಷನ್ಗಳು, ನೆಟ್ವರ್ಕಿಂಗ್ಗಳು ನಡೀತಾ ಇರುತ್ತೆ. ಅಂದರೆ ಬಿಸ್ನೆಸ್ ಪೀಪಲ್ಗಳು ಒಂದು ಫೋರಮ್ನ ಹುಡುಕಿ ನೆಟ್ವರ್ಕಿಂಗ್ ಮಾಡ್ತಾ ಇರ್ತಾರೆ. ಯಾಕಂದರೆ ಪ್ರತಿದಿನ ಕನೆಕ್ಟ್ ಆಗೋದೇ, ಬಿಸ್ನೆಸ್ ಈಸ್ ಆಲ್ ಅಬೌಟ್ ಕನೆಕ್ಟಿವಿಟಿ. ಡಾಟ್ ಟು ಡಾಟ್ ಕನೆಕ್ಟ್ ಆಗೋದನ್ನೇ ಬಿಸ್ನೆಸ್ ಅಂತಾರೆ. ಡಾಟ್ ಟು ಡಾಟ್ ಕನೆಕ್ಟಿವಿಟಿ ಆಗೋದನ್ನೇ ಬಿಸ್ನೆಸ್ ಅಂತಾರೆ. ಆ್ಯಸ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷ್ನಲ್ಲು ನೀವು ನೆಟ್ವರ್ಕಿಂಗ್ನೇ ನೀವು ಆಕ್ವರ್ಡ್ ಫೀಲ್ ಆದರೆ ಯು ಕೆನಾಟ್ ಗ್ರೋ ಇನ್ ದಿಸ್ ಬಿಸ್ನೆಸ್ ಅನ್ನೋದನ್ನ ಅವ್ರಿಗೆ ಕ್ಲಾರಿಟಿ ಕೊಡಬೇಕು. ಅವರಲ್ಲಿರುವಂಥ ಒಂದು ಎಸಿಟೇಷನ್, ಆಕ್ವರ್ಡ್ ಫೀಲಿಂಗ್ನ ಹೊರಗಡೆ ಹಾಕಬೇಕು. ಅವರಿಗೆ ಉದಾಹರಣೆ ಸಮೇತ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಪ್ರಪಂಚದಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಬಿಸ್ನೆಸ್ಸಲ್ಲಿ, ಅವರೆಲ್ಲರೂ ಅಪರಿಚಿತರನ್ನು ಮೀಟ್ ಮಾಡೋದ್ರಲ್ಲಿ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಇದು ಈಸಿಯೆಸ್ಟ್ ಪ್ರೊಸೆಸ್ಸು. ಇದಕ್ಕೆ ನೀವು ಎಸಿಟೇಷನ್ ಮಾಡ್ಕೊಬಾರ್ದು. ಬಿಸ್ನೆಸ್ ಮ್ಯಾನ್ನ ಕೆಲಸನೇ ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡೋದು, ಹೊಸ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸ್ಕೊಳೋದು, ತಮ್ಮ ರೆವಿನ್ಯೂನ ಗ್ರೋತ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಅವರಿಗೆ ಮನದಟ್ಟು ಮಾಡಿಕೊಟ್ರೆ ಮಾತ್ರ ಆ ಒಂದು
ಫೀಲಿಂಗ್, ಅದೇನು ಅಬ್ಜೆಕ್ಷನ್, ಆ ಒಂದು ಹುಳ ಏನು ತಲೆಯಲ್ಲಿ ಕೂತಿರುತ್ತೆ ಅದನ್ನು ಕಿತ್ತಾಕಿಲ್ಲ ಅಂದರೆ ಅವರು ಈ ಪ್ರೊಫೆಷನಲ್ಲಿ ಗ್ರೋತ್ ಆಗೋಕ್ಕಾಗಲ್ಲ. ಓಕೆ, ಸೊ ಇದಕ್ಕೆ ಸೊಲ್ಯೂಷನ್ ಇಷ್ಟೇ. ಸೊ ಪ್ರಾಸ್ಪೆಕ್ಟಿಂಗ್ ಅಂದರೆ ಪರ್ಪಸ್ಫುಲ್ ನೆಟ್ವರ್ಕಿಂಗ್ ಇಸ್ ದ ಓನ್ಲಿ ಸೊಲ್ಯೂಷನ್. ಹೊಸ ವ್ಯಕ್ತಿಗಳು ಎಲ್ಲೂ ಸಿಗೋದಿಲ್ಲ. ನಮ್ಮ ದೇಶ ಜನರಿಂದ ಕೂಡಿರುವಂಥ ದೇಶ, ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ. ಸೊ ಆದ್ದರಿಂದ ಜನರಿಗೆ ಯಾವುದೇ ರೀತಿ ಬರ ಇಲ್ಲ ಇಲ್ಲಿ. ಸೊ ಬರ ಇಲ್ಲದ ರಾಷ್ಟ್ರ ಆಗಿರೋದ್ರಿಂದ, ಅಂದರೆ ಜನಸಂಖ್ಯಾ ಸ್ಫೋಟ ಇರುವಂಥ ರಾಷ್ಟ್ರ ಇದು. ಸೊ ಜನಗಳಿಗೆ ಯಾವುದೇ ರೀತಿ ಕಮ್ಮಿ ಇರೋದಿಲ್ಲ. ಆದರೆ ನಮಗೆ ಅವ್ರನ್ನ ಕನೆಕ್ಟ್ ಮಾಡುವಂಥ ಕಲೆಯನ್ನು ಗೊತ್ತಿರೋದಿಲ್ಲ. ಹೇಗೆ ಒಬ್ಬ ಅನ್ನೋನ್ ಪರ್ಸನ್ನ ಮಾತಾಡಿಸೋದು, ಅವ್ರ ಹತ್ರ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದು, ಹೇಗೆ ಕಾರ್ಡ್ ಎಕ್ಸ್ಚೇಂಜ್ ಮಾಡೋದು, ನಂಬರ್ ಎಕ್ಸ್ಚೇಂಜ್ ಮಾಡೋದು, ಯಾವ ರೀತಿ ಬಿಸ್ನೆಸ್ನ ಅವ್ರಿಗೆ ಅಪ್ರೋಚ್ ಮಾಡೋದು ಅನ್ನೋದು ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ಲನ್ನು ಕಲ್ತ್ಕೊಳ್ಬೇಕು. ಅದಕ್ಕೆ ಟ್ರೈನಿಂಗ್ನ ಅಗತ್ಯ ಇರುತ್ತೆ. ಸೊ ಆ ಒಂದು ಮುಖಾಂತರ ನೀವು ಈ ಒಂದು ಬಿಸ್ನೆಸ್ಸಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇರುತ್ತೆ. ಸೊ ಆದ್ದರಿಂದ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಲೀಡರ್ಸ್ಗಳು ತಮ್ಮ ತಂಡಕ್ಕೆ ಯಾವ ರೀತಿ ಪ್ರಾಸ್ಪೆಕ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ಬೇಕು ಅಂತ. ಪ್ರತಿದಿನ ಪ್ರತಿಯೊಬ್ಬ ಪ್ರೊಫೆಷ್ನಲ್ ನೆಟ್ವರ್ಕ್ ಮಾರ್ಕೆಟರ್ ಆಗಬೇಕು ಅಂದರೆ, ಫುಲ್ ಟೈಮ್ ಇದರಲ್ಲಿ ಕೆರಿಯರ್ ಕೊಡಬೇಕಂದ್ರೆ ನೀವು ಪ್ರಾಸ್ಪೆಕ್ಟಿಂಗ್ ಮಾಡೋದು ಹೇಗೆ ಅಂತ ಕಲ್ತ್ಕೊಬೇಕು. ಪ್ರತಿದಿನ ಉದ್ದೇಶಪೂರ್ವಕವಾಗಿ ದಿನದ 1 ರಿಂದ 2 ಗಂಟೆ ಹೊಸ ವ್ಯಕ್ತಿಗಳಿಗೆ ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅಂತ. ನಾವು ಇವತ್ತಿನ ಒಂದು ಪ್ರಪಂಚದಲ್ಲಿ ವಿ ಆರ್ ಆಲ್ ಲಿವಿಂಗ್ ಇನ್ ಎನ್ ಇನ್ಫಾರ್ಮೇಷನ್ ಏಜ್, ಇಂಟರ್ನೆಟ್ ಏಜಲ್ಲಿ ಇದ್ದೀವಿ. ಇಂಟರ್ನೆಟ್ ಅನ್ನೋ ಒಂದು ಅದ್ಭುತವಾದ ಒಂದು ಶಕ್ತಿ ನಮಗೆ ಸಿಕ್ಕಿರೋದ್ರಿಂದ ಇವತ್ತಿನ ದಿನ ಬಿಸ್ನೆಸ್ ಮಾಡೋದು ತುಂಬ ಈಸಿ ಇದೆ. ಇಂಟರ್ನೆಟ್ಟಲ್ಲಿ ಈಸಿಯಾಗಿ ನಾವು ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ಸಾವಿರಾರು ಜನರನ್ನು, ಲಕ್ಷಾಂತರ ಜನಗಳನ್ನು ನೆಟ್ವರ್ಕ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳು ಉಚಿತವಾಗಿರೋದ್ರಿಂದ ಅದನ್ನು ಬಳಸೋದು ಹೇಗೆ ಹೊಸೊಬ್ಬರನ್ನ ಕನೆಕ್ಟ್ ಆಗೋದು ಹೇಗೆ, ಅದಕ್ಕೆ ಯಾವ ರೀತಿ ಪೋಸ್ಟ್ಗಳನ್ನ ಮಾಡಬೇಕು, ಯಾವ ರೀತಿ ಕನೆಕ್ಟ್ ಆಗಬೇಕು, ಯಾವ ರೀತಿ ಅವರಿಗೆ ಕನ್ಸಿಸ್ಟೆಂಟಾಗಿ ಅವ್ರ ಜೊತೆ ಕನೆಕ್ಟಿವಿಟಿನ ಬೆಳೆಸ್ಕೊಬೇಕು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ವೇ ಟು ಫೈಂಡ್ ನ್ಯೂ ಪೀಪಲ್. ಎರಡನೇದು ಪಬ್ಲಿಕ್ ನೆಟ್ವರ್ಕಿಂಗ್ ಗ್ರೂಪ್ಸ್ಗಳಿರುತ್ತೆ. ಆ ಒಂದು BNI ಅಂತ ಇದೆ ಈಗ, ಅಲ್ಲಿ ನೆಟ್ವರ್ಕಿಂಗ್ಗೆ ಅಂದರೆ ಬಿಸ್ನೆಸ್ ಪೀಪಲ್ ನೆಟ್ವರ್ಕ್ ಮಾಡ್ತಾರೆ, ಅಂಥದ್ರಲ್ಲಿ ಹೋಗಿ ಕನೆಕ್ಟ್ ಆಗ್ಬೋದು. ಅಥವಾ ಸಂಘ ಸಂಸ್ಥೆಗಳಿರುತ್ತೆ, ಅಥವಾ ರೋಟ್ರಿ ಕ್ಲಬ್ಸು, ಲಯನ್ಸ್ ಕ್ಲಬ್, ಈ ರೀತಿ ಎಲ್ಲೆಲ್ಲಿ ಜನಗಳು ಒಂದು ಸಂಸ್ಥೆ ಥರ, ಒಂದು ಗ್ರೂಪ್ ಥರ ವರ್ಕ್ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲ ನೀವು ನೆಟ್ವರ್ಕ್ ಮಾಡ್ಬೋದು, ಅಲ್ಲೆಲ್ಲ ಕನೆಕ್ಟಿವಿಟಿನ ಬೆಳೆಸ್ಕೊಬೋದು. ಸೊ ಆ ಮುಖಾಂತರ ನಿಮ್ಮ ಲೀಸ್ಟನ್ನ ಎವರ್ ಲಾಸ್ಟಿಂಗ್ ಲೀಸ್ಟ್ ಆಗಿ ಕನ್ವರ್ಟ್ ಆಗಿ ಮಾಡ್ಕೊಬೋದು. ಪ್ರತಿದಿನ ಉದ್ದೇಶಪೂರ್ವವಾಗಿ ನಿಮ್ಮ ಲೀಸ್ಟಿಗೆ 5 ಹೊಸ ವ್ಯಕ್ತಿಗಳನ್ನು ಜೋಡಿಸುವುದನ್ನು ಕಲಿತ ದಿವಸ ನೀವು ಈ ಒಂದು ವೃತ್ತಿಯಲ್ಲಿ ವೃತ್ತಿಪರರಾಗ್ತೀರಾ. ಈ ಒಂದು ವ್ಯಾಪಾರದಲ್ಲಿ ಅದ್ಭುತವಾದ ಯಶಸ್ಸನ್ನ ಗಳಿಸ್ಕೊತೀರಾ. ನಿಮ್ಮ ಮೂಲ ಉದ್ದೇಶ ಪ್ರತಿದಿನ 5 ಜನರನ್ನು ನಿಮ್ಮ ಲೀಸ್ಟಿಗೆ ಆ್ಯಡ್ ಮಾಡ್ಕೊಳೋದು. ಇದನ್ನು ಮಾಡ್ಕೊಳ್ತಾ ಹೋಗಿ ನಿಮಗೆ ಹೊಸ ವ್ಯಕ್ತಿಗಳು ಸಿಗ್ತಾರೆ. ಅದಕ್ಕೆ ನಮಗೆ ಫಸ್ಟ್ ಮೈಂಡ್ಸೆಟ್ ಇಶ್ಯೂಸಿಂದ ಹೊರಗಡೆ ಬರಬೇಕು. ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ಹೊಸೊಬ್ರನ್ನ ಮಾತಾಡಿಸ್ಬೇಕಾದ್ರೆ ಹಿಂಜರಿಕೆ ಮಾಡಬಾರ್ದು, ವಿಶ್ವಾಸದಿಂದ ಹೋಗಿ ಮಾತನಾಡಿಸ್ಬೇಕು. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ನಾವು ಮನಸ್ಸಿನಲ್ಲೇ ಮಾಡ್ಕೊಬೇಕು. ನಮ್ಮ ಡ್ರೆಸ್ಸಿಂಗ್ ಕೋಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಹೊರಗಡೆ ವ್ಯಕ್ತಿಗಳನ್ನ ಭೇಟಿ ಮಾಡಬೇಕಾದ್ರೆ ನಮ್ಮ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್, ಫಿಸಿಕಲ್ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ತುಂಬ ಒಂದು ಶುಭ್ರವಾದ, ತುಂಬ ಒಂದು ವಸ್ತ್ರವನ್ನು ಧರಿಸಿದ್ದೇ ಆದರೆ ಎದುರುಗಡೆ ಅಂತ ವ್ಯಕ್ತಿಗಳನ್ನ ಮಾತಾಡ್ಸೋದು ತುಂಬ ಸುಲಭ ಆಗುತ್ತೆ. ಸೊ ಆದ್ದರಿಂದ ಡ್ರೆಸ್ ಕೋಡ್ನ ಮೇಂಟೈನ್ ಮಾಡಿ, ಮೆಂಟಲಿ ತುಂಬ ಪ್ರಿಪೇರ್ ಆಗಿ, ರಿಜೆಕ್ಷನ್ನ ಫೇಸ್ ಮಾಡೋಕ್ಕೆ ರೆಡಿ ಇರಿ. ಜನಗಳು ನಿಮ್ಮನ್ನು ಇಗ್ನೋರ್ ಮಾಡಿದಾಗಲೂ ಬೇಜಾರಾಗಬೇಡಿ. ಸೊ ಇವೆಲ್ಲವೂ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಬಿಸ್ನೆಸ್ ಅಂತ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಂದರೆ ನನ್ನ ಒಂದು ಫ್ರೀ ಫೇಸ್ಬುಕ್ ಗ್ರೂಪ್ ಇದೆ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಅಂತ. ಅದರಲ್ಲಿ ಜಾಯ್ನ್ ಆಗಿ ಅದರಲ್ಲಿ ಯಾವ ಥರ ಒಂದು ದಿವಸ ವೀಕ್ಲಿ ಲೈವ್ ಬರ್ತಾ ಇರ್ತೀನಿ, ಡೀಟೇಲಾಗಿ ಮಾತಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಾಬ್ಲಮ್ನ ಸೊಲ್ಯೂಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದು ಮೈಂಡ್ಸೆಟ್ ಇಶ್ಯೂಸ್ ಇದೆ, ಮೈಂಡ್ಸೆಟ್ನ ಇಶ್ಯೂಸ್ನ ಹೊರಗಡೆ ಬನ್ನಿ ಅಂತ ಹೇಳೋ ಮುಖಾಂತರ ಇವತ್ತಿನ ಒಂದು ವಿಡಿಯೋನ ಪೂರ್ಣಗೊಳಿಸ್ಕೊಳ್ತಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.